ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸವಿತಾ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಇವತ್ತು ಶುಕ್ರವಾರ ಆಗಿತ್ತಲ್ವಾ, ಸೊ ಬೆಳಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟು ಪೂಜೆ ಮುಗಿಸ್ಕೊಬಿಡೋಣ, ಆಮೇಲೆ ತಿಂಡಿ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಸ್ನಾನ ಮಾಡ್ಕೊಂಡು ಬಂದೆ. ಆಲ್ರೆಡಿ ಟೈಮ್ 6:30 ಆಗಿತ್ತು. ಇನ್ನು ಮಾಮೂಲಿ ಹಾಗೆ ಬೇಸಿಕ್ ಸ್ಕಿನ್ ಕೇರ್ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಅಷ್ಟರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದ್ರೆ ಒಂಥರ ಹೆಲ್ದಿ ಅನಿಸುತ್ತೆ. ಸೊ ಅದಕ್ಕೇ ಬೆಟ್ಟದ ನೆಲ್ಲಿಕಾಯಿನ ತುರಿದ್ಬಿಟ್ಟು, ಅದು ಏನೋ ನನಗೆ ಜ್ಯೂಸ್ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ, ಅದನ್ನೆಲ್ಲ ಕಟ್ ಮಾಡಿ ರುಬ್ಬಿ ಒಂಥರ ಕಹಿ ಅನಿಸುತ್ತೆ. ಈ ಥರ ತುರಿದ್ಬಿಟ್ಟು ಅದ್ರದ್ದು ರಸ ಎಲ್ಲ ತೆಗೆದು ಸ್ವಲ್ಪ ವಾಮ್ ವಾಟರು, ನಮಗೆ ಎಷ್ಟು ಬಿಸಿ ಬೇಕು ನೋಡಿ ಅಷ್ಟು ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟು, ಹಾಗೆ ಕುಡಿಯೋಕೆ ಒಂಥರ ಅನಿಸುತ್ತೆ, ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಕುಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೇಲಿ ಎಲ್ಲರೂ ಕುಡಿತಾರೆ. ಪಾಪು ಕೂಡ ಒಂದೊಂದು ಸತಿ ಇಸ್ಕೊಂಡು ಕುಡಿತಾನೆ. ಒಂಥರ ಉಪ್ಪುಪ್ಪಾಗಿ ಚೆನ್ನಾಗಿರುತ್ತೆ. ಮತ್ತು ಇದು ಆಮ್ಲ ಬಂದು ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲನೂ ಗೊತ್ತಿರೋದೇನೆ. ತುಂಬ ಒಳ್ಳೆಯದು ಸ್ಕಿನ್ಗೆ, ಹೇರ್ಗೆ ಎಲ್ಲ. ಇನ್ನು ಒಂದು ಗ್ಲಾಸು ಬೆಟ್ಟದ ನೆಲ್ಲಿಕಾಯಿದು ಜ್ಯೂಸು ಕುಡ್ಕೊಂಡು ಬಂದು, ಇನ್ನು ಗುರುವಾರನೇ ಪೂಜೆ ಸಾಮಾನೆಲ್ಲ ಅಮ್ಮ ತೊಳೆದಿಟ್ಟಿದ್ರು, ಬಟ್ ಜೋಡ್ಸೋಕ್ಕಾಗಿರಲಿಲ್ಲ. ಇವಾಗ ಶುಕ್ರವಾರ ಬೆಳಗ್ಗೆ ನಾನು ಪೂಜೆ ಸಾಮಾನೆಲ್ಲ ನೀಟಾಗಿ ಬೊಟ್ಟೆಲ್ಲ ಇಟ್ಟು ಜೋಡಿಸ್ಕೊಂಡು ಹೂವೆಲ್ಲ ಹಾಕಿ ರೆಡಿ ಮಾಡಿದೆ. ಸೊ ಪೂಜೆ ಮಾಡ್ತಾಯಿದ್ದೀನಿ. ಏನಾದರೂ ಈ ಥರ ದೇವ್ರ ಸಾಮಾನೆಲ್ಲ ತೊಳೆದಿದ್ದ ದಿವಸ ನಾನೆಲ್ಲ ಜೋಡಿಸಿ ರೆಡಿ ಮಾಡಬೇಕು ಅಂದಿದ್ದ ದಿವಸ ನಾನು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತೀನಿ. ಇನ್ನು ಮಿಕ್ಕಿದ ದಿವಸ ನನ್ನ ಹಸ್ಬೆಂಡ್ ಮತ್ತು ಪಾಪು ಸ್ನಾನ ಮಾಡ್ಕೋತಾರೆ ಡೈಲಿ ಅಲ್ವಾ, ಸೊ ಅವರೇ ಹೂವಿಟ್ಬಿಟ್ಟು ಅವರೇ ಪೂಜೆ ಮಾಡ್ಕೋತಾರೆ. ನಾನೇ ಮಾಡಬೇಕು ಅಂತ ಏನಿಲ್ಲ. ಸೊ ಇನ್ನೊಂದೇನು ಅಂತಂದರೆ, ಮಕ್ಕಳು ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಕಲಿಯೋದಕ್ಕಿಂತ ಜಾಸ್ತಿ ನಾವು ಏನು ಮಾಡ್ತೀವಿ ನೋಡಿ ಅದನ್ನು ನೋಡಿ ಕಲಿಯೋದೇ ಜಾಸ್ತಿ. ಇವಾಗ ಏನಂದರೆ ನಮ್ಮನೆಯವರು ಪೂಜೆ ಮಾಡೋಕ್ಕೆ ಹೋಗ್ತಿದ್ರಲ್ವಾ, ಸೊ ಹಾಗೇನೆ ನಮ್ಮ ಪಾಪುನು ನೋಡ್ತಾನೆ ಇದ್ರು ಡೈಲಿ. ಆಮೇಲೆ ಒಂದು 2 ಡೇಸ್ 4 ಡೇಸ್ ಆ ಥರ ಆದಮೇಲೆ ನಾನು ಮಾಡ್ತೀನಿ ಪೂಜೆ ಅಂತ ಹೇಳ್ಬಿಟ್ಟು ಬಂದು, ಇವಾಗ ಅವರು ಅದೇ ಥರನೇ ಕೂತ್ಕೊಂಡು ನಾನೇ ಹೂವಿಡ್ತೀನಿ, ನಾನೇ ದೀಪಕ್ಕೆ ಎಣ್ಣೆ ಹಾಕ್ತೀನಿ ಅಂತ ಪೂಜೆ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ತಿಂಡಿಗೆ ಅಂತ ಹೇಳ್ಬಿಟ್ಟು ಪಡ್ಡು ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ಪಾಪು 3-4 ಡೇಸಿಂದ ಕೇಳ್ತಾನೆ ಇದ್ದ ಪಡ್ಡು ಮಾಡು ಅಮ್ಮ ಅಂತ. ನಾನು ಮರ್ತೇ ಹೋಗ್ಬಿಡ್ತಿದ್ದೆ ಅಕ್ಕಿ ನೆನೆಸೋದಕ್ಕೆ, ಅವತ್ತು ಕೂಡ ಮರ್ತೇ ಹೋಗ್ಬಿಟ್ಟಿದ್ದೆ. ಆಮೇಲೆ ನನ್ನ ಸಿಸ್ಟರ್ ಇನ್ಲಾನೇ ಹಿಟ್ಟು ರೆಡಿ ಮಾಡಿ ಕಟ್ ಕಳಿಸಿದ್ರು. ಸೊ ಅದರಲ್ಲೇ ಪಡ್ಡು ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ ಅಪ್ಪ ಮಗ ಇಬ್ಬರೂ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ರು. ಸೊ ಈ ಥರ ಹೆಲ್ಪ್ ಮಾಡಿದ್ರೆ ಒಂದು ಸಣ್ಣ ಪುಟ್ಟ ತುಂಬ ಖುಷಿ ಆಗುತ್ತೆ. ಎಲ್ಲನೂ ನಾವೇ ಮಾಡಬೇಕು ಅಂತ ಅಂದರೆ ಒಂಥರ ಕಷ್ಟ ಅನಿಸುತ್ತೆ. ಸೊ ಒಬ್ರಿಗೊಬ್ರು ಒಂದೊಂದು ಕೆಲಸ ಸಪೋರ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತಿದ್ರೆ, ಇವಾಗ ನಾನು ಪೂಜೆ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಅವರು ಪಾಪುಗೆ ರೆಡಿ ಮಾಡಿಕೊಂಡ್ರು. ಸೊ ಹೊರಟರು. ಆಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅವತ್ತು ಯಾಕೋ ಸ್ವಲ್ಪ ತಲೆ ನೋವ್ತಿತ್ತು ಅಂತ ಹೇಳ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಸಂಜೆ ಹಾಗೆ ಶೂ ಎಲ್ಲ ಇಡೋದಕ್ಕೆ ಏನೂ ಇರಲಿಲ್ಲ, ಚಪ್ಪಲು ಶೂ ಎಲ್ಲ ಇಡೋದಕ್ಕೆ. ಸೊ ಇದನ್ನು ಆರ್ಡರ್ ಮಾಡಿದ್ವಿ, ಬಂದಿತ್ತು. ಸೊ ಅದನ್ನೇ ಎಲ್ಲ ನೋಡಿಬಿಟ್ಟು ರೆಡಿ ಮಾಡ್ತಾಯಿದ್ರು, ಅದನ್ನು ಹೆಂಗೆ ಜೋಡಿಸೋದು ಅಂತ. ಸೊ ಅದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು, ಯಾಕಂದರೆ ಅದು ವಿಡಿಯೋ ಕೂಡ ಕೊಟ್ಟಿರಲಿಲ್ಲ, ಬರೀ ಫೋಟೋಸ್ ಮಾತ್ರ ಕೊಟ್ಟಿದ್ರು ಇಮೇಜಲ್ಲಿ. ಇನ್ನು ನಮ್ಮ ಪಾಪು ಹಂಗೆ ಎಷ್ಟು ಪುಟ್ದಾಗಿ ಮಾತಾಡ್ತಾ ಇದ್ದ. ಸೊ ನಾನು ಹಂಗೆ ರ್ಯಾಂಡಮ್ ಆಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಬಟ್ ಟಿ ವಿ ಹಾಕಿದ್ರಲ್ವಾ, ಸೊ ಅದ್ರದ್ದು ಸೌಂಡು ಎಲ್ಲ ಬಂದಿತ್ತು. ಸೊ ಅದರಿಂದ ಮ್ಯೂಟ್ ಮಾಡಿದ್ದೀನಿ.
ಅವ್ರೊಂದ್ ಕಡೆ ಎಲ್ಲ ತಲೆ ಕೆಡ್ಸ್ಕೊಂಡ್ ರೆಡಿ ಮಾಡ್ತಾ ಇದ್ರೆ, ಇಲ್ಲಿ ಇವ್ರೊಂದ್ ಕಡೆ ಅದನ್ನ ತಗೊಂಬಂದ್ಬಿಟ್ಟು ನಾನ್ ಕೂಡ ರೆಡಿ ಮಾಡ್ತೀನಿ, ನಾನ್ ಕೂಡ ಟೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಸಮ ಅದ್ರಲ್ಲಿ ಹೊಡಿತಾನೆ ಇದ್ರು. ಒಂಥರ ಮಾತಾಡ್ಕೊಂಡು. ಇನ್ನು ಅಮ್ಮ ಸೊಪ್ಪೆಲ್ಲ ತಗೊಂಬಂದಿದ್ದಲ್ವಾ, ಅದನ್ನೆಲ್ಲ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಸೊ ಅದನ್ನೆಲ್ಲ ಎತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ತಾ ಇದ್ರು. ಸೊ ನಾನು ನೋಡ್ದೆ, ಕ್ಲಿಪ್ಪಿಂಗ್ಸ್ ತಗೊಂತಾ ಇದ್ದೆ ಹಂಗೇನೆ. ಇವರು ಆಲ್ಟ್ರು ಮಾಡ್ತಾ ಇದ್ರಲ್ವಾ, ಅದನ್ನ ರೆಡಿ ಮಾಡ್ತಾ ಇದ್ರಲ್ವಾ ಅದ್ರದ್ದು. ಸೊ ಇನ್ನ ಎಷ್ಟೊತ್ತಾದ್ರೂ ಮುಗಿಯಂಗ್ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಸಾಕಾಗಿ ನಾನು ಹೋಗಿ ಹಂಗೆ ಮಲ್ಕೊಂಡ್ಬಿಟ್ಟೆ. ಸೊ ಇವ್ರಿನ್ನ ರೆಡಿ ಮಾಡ್ತಾನೆ ಇದ್ರು. ಅದರಿಂದ ನೈಟ್ ಕೂಡ ನಂಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿ ಹೆಂಗೆ ಇವತ್ತು ಕೆಲಸ ಮಾಡೋರು ಕೂಡ ಮಾಡಲ್ಲ, ಹಂಗೆ ನಾನು ಟೈಟ್ ಮಾಡ್ತೀನಿ ಅಂದ್ಬಿಟ್ಟು ಒಂದೇ ಸಮ ಬಡಿತಾನೆ ಇದ್ದಾರೆ. ಹಂಗೂ ಇವರು ನನ್ಗೆ ಇವಾಗಲೇ ಕನ್ಫ್ಯೂಸ್ ಆಗ್ತೈತೆ, ನೀನು ಇನ್ನೂ ಕನ್ಫ್ಯೂಸ್ ಮಾಡಬೇಡ ಸುಮ್ಮನೆ ಇರು ಅಂತ ಹೇಳಿದ್ರೆ, ಆ ಶೀಟ್ ಎತ್ಕೊಂಡು ಹಿಂಗೆಲ್ಲ ಆಡಾಡು, ಈ ಥರ ಮಾಡಬೇಕು, ಇದನ್ನೆಲ್ಲ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಆ ಶೀಟ್ ನೋಡ್ಬಿಟ್ಟು ಹೇಳ್ಕೊಡ್ತಿದ್ದಾರೆ, ಈ ಥರ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಹೋಗಿ ಮಲ್ಕೊಂಡೆ. ಅಮ್ಮ ನೀನು ಕಾಫಿ ಕುಡ್ದಾ? ನಮ್ಮ ಮನೆಯಲ್ಲಿ ಇವರೊಬ್ರಿಗೋಸ್ಕರನೇ ಕಾಫಿ ಮಾಡೋದು ಗೈಸ್. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ 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 ಅಂತಿರ್ತಾರೆ. ಇನ್ನು ಸ್ಯಾಟರ್ಡೇದು ಹಾಗೆ ಕಂಟಿನ್ಯೂಷನ್ ವ್ಲಾಗ್ ಇದು. ಇನ್ನು ನಾನು ತಿಂಡಿ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಇವರೇ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಶನಿವಾರ ಆಗಿತ್ತಲ್ವಾ ಅಂದ್ಬಿಟ್ಟು ದೀಪ ಹಚ್ಚಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಇನ್ನು ನೈಟು ಫುಲ್ ಕಂಪ್ಲೀಟ್ ಆಗಿರಲಿಲ್ಲ ತೋರ್ಸೋಕ್ಕೆ. ನೋಡಿ ಹೀಗಿದೆ, ನೈಟ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇನ್ನು ಮನೇಲಿ ಕಂಪ್ಲೀಟಾಗೆಲ್ಲ ಮುಗಿಸ್ಕೊಂಡು ಹಾಗೆ ನಾನು ಬಂದಿದ್ದೇನೆ ಗ್ರೀನ್ ಟ್ರೆಂಡ್ಸ್ ಸಲೂನ್ಗೆ ಬಂದೆ. ಏನಕ್ಕಂದರೆ ತುಂಬ ದಿವಸದಿಂದ ನನಗೆ ನನ್ನ ಹೇರ್ನ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋದಾ ಇಲ್ಲ ಬೊಟೆಕ್ಸ್ ಮಾಡಿಸ್ಕೊಳ್ಳೋದಾ, ಯಾವ್ದು ಮಾಡಿಸ್ಕೊಂಡ್ರೆ ಬೆಟರು, ಏರ್ ಫಾಲ್ ಆಗುತ್ತೆ ಅಂತ ಇನ್ನು ಕೆಲವ್ರು ಹೇಳ್ತಿದ್ರು. ಏನು ಮಾಡಿಸ್ಕೊಳ್ಳೋದಂತ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ದೆ. ಸೊ ಆಮೇಲೆ ಫೈನಲಿ ಸರಿ ಓಕೆ ಯಾವುದು ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಅದ್ರ ಬಗ್ಗೆ ತಿಳ್ಕೊಂಡು, ಸೊ ಓಕೆ ನನಗೆ ಬೊಟೆಕ್ಸ್ ಓಕೆ ಅನ್ನಿಸ್ತು. ಸೊ ಓಕೆ ಬೊಟೆಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸಲೂನಿಗೆ ಬಂದಿದ್ದೀನಿ. ಸೊ ಮಾಡಿಸ್ತಾ ಇದ್ದೀನಿ ಬೊಟೆಕ್ಸು. ಸೊ ಸ್ಟ್ರೈಟ್ನಿಂಗಿಗೆ ಸ್ಮೂತ್ನಿಂಗಿಗೆ ಹೋಲಿಸ್ಕೊಂಡ್ರೆ ಬೊಟೆಕ್ಸು ಓಕೆ ಬೆಟರ್ ಅಂತ ಅನ್ನಿಸ್ತು. ಸೊ ನೋಡೋಣ, ಟ್ರೈ ಮಾಡೋಣ, ಹೊಸ ಲುಕ್ ಕೊಡೋಣ ನನ್ನ ಹೇರ್ಸ್ಗೆ ಅಂತ. ಮತ್ತು ಅಲ್ಲಿರೋ ಸ್ಟಾಫ್ಸ್ಗಳ ಬಗ್ಗೆ ಅಂತೂ ಹೇಳಲೇಬೇಕು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟರು ಅಂದರೆ ನಿಜವಾಗ್ಲೂ ಲೈಕ್ ಅವ್ರ ಓನ್ ಸಿಸ್ಟರ್ ಥರ ಮಾತಾಡ್ಸ್ಕೊಂಡು ಸ್ವಲ್ಪನೂ ಬೋರೇ ಆಗಲಿಲ್ಲ ಗೊತ್ತಾ. ಒಂದು 4ರಿಂದ 5 ಅವರ್ ಕುತ್ಕೋಬೇಕು ಅಂತಂದರೆ ಸ್ವಲ್ಪನೂ ಬೋರೇ ಆಗಲಿಲ್ಲ. ಅಷ್ಟು ಚಂದ ಮಾತಾಡಿಸ್ಕೊಂಡು ಅವ್ರ ಕೆಲಸನ ಮಾಡಿದ್ರು. ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ಹಾಗೆ ಎಲ್ಲರೂ ಖುಷಿ ಖುಷಿಯಾಗಿ ನಿಂತ್ಕೊಂಡು ಫೋಟೋಸ್ ತಗೊಂಡು ಒಂದು ಚೂರು ಕ್ಲಿಪ್ಪಿಂಗ್ ಕೂಡ ತಗೊಂಡು ಚೆನ್ನಾಗಿ ಅನ್ನಿಸ್ತು. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.